ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಪತಿ, ಪುತ್ರ, ತಾಯಿ ಸೇರಿದಂತೆ ಕುಟುಂಬಸ್ಥರು ಆಗಮಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಹಲವಾರು ಸ್ವಾಮೀಜಿಗಳು. ಯಾರೂ ಗಾಬರಿ ಆತಂಕ ಆಗೋದು ಬೇಡ ಅಂತ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸಹಜವಾಗಿ ಮಂತ್ರಿಗಳಲ್ವಾ, ಅವ್ರನ್ನ ನೋಡೋದಕ್ಕೆ ಅಂತ ಅವರ ಆತ್ಮೀಯರು, ಸ್ನೇಹಿತರು ಎಲ್ಲರೂ ಕೂಡ ಬರ್ತಾರೆ. ಕುಟುಂಬಸ್ಥರು ಬಂದಿದ್ದಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಸ್ಬೆಂಡ್, ಅವರ ಪತಿ ಆಗಮಿಸಿದ್ದಾರೆ. ಜೊತೆಗೆ ಹೆಬ್ಬಾಳ್ಕರ್ ಅವರ ತಾಯಿ, ಅವರ ಪುತ್ರ, ಅವರ ಸೊಸೆ, ಪುತ್ರಿ ಎಲ್ಲರೂ ಕೂಡ ಬಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ. ತುಂಬ ಸೀರಿಯಸ್ ಏನಿಲ್ಲ, 2-3 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಆಸ್ಪತ್ರೆಗೆ ಬಂದು ಆರೋಗ್ಯವನ್ನು ವಿಚಾರಿಸ್ತಕ್ಕಂಥದ್ದು ಕರ್ತವ್ಯ. ಅದರ ಪ್ರಕಾರವೇ ಈಗ ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ವಿಚಾರಿಸಿದ್ದಾರೆ. ಅವ್ರನ್ನ ನೋಡೋದಕ್ಕೆ ಅಂತಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಕೆಲವರೆಲ್ಲರೂ ದೂರವಾಣಿ ಮುಖಾಂತರ ಆರೋಗ್ಯವನ್ನು ವಿಚಾರಿಸ್ಕೊಂಡಿದ್ದಾರೆ. ಖಂಡಿತವಾಗಿ ಒಂದು 2-3 ದಿವಸದಲ್ಲಿ ಅವ್ರು ರಿಕವರ್ ಆಗ್ತಾರೆ. ಬಟ್ 1 ತಿಂಗಳು ಅವ್ರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ ಅಂತ. ಜೊತೆಗೆ ಬೆಳಗಾವಿಯ ಪೊಲೀಸ್ ಕಮಿಷನರ್ ಅಂದರೆ SP ಯಡಾ ಮಾರ್ಟಿನ್ ಅವರು ಕೂಡ ಆಗಮಿಸಿದರು. ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳೆಲ್ಲ, ಭೀಮಾಶಂಕರ್ ಗುಳೇದವರು ಬಂದಿದ್ದರು. ಎಲ್ಲ ಬಂದು ಆರೋಗ್ಯವನ್ನು ವಿಚಾರಿಸಿ ಅಲ್ಲಿಂದ ತೆರಳುತ್ತಾ ಇದ್ದಾರೆ.